ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಸೊ ಒಂದು AI ಕಂಟೆಂಟ್ ಇರುವಂಥ ಒಂದು ಟೂಲ್ಸ್ಗಳ ವೆಬ್ಸೈಟ್ಗಳನ್ನ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು, ಗೂಗಲ್ ಆ್ಯಡ್ಸೆನ್ಸ್ ಅಪ್ರೂವ್ ಯಾವ ಥರ ತೊಗೊಳ್ಳೋದು ಅನ್ನೋದ್ರ ಬಗ್ಗೆ ಒಂದು ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆ ಸೀರೀಸ್ದು 2ನೇ ವಿಡಿಯೋ ಇದು. ಸೊ ನಾವು ನಿನ್ನೆ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ AI ಯೂಸ್ ಮಾಡಿಕೊಂಡು ಕೋಡನ್ನು ಯಾವ ಥರ ಜನ್ರೇಟ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸಿದ್ದೆ. ಸೊ ಆ ವಿಡಿಯೋನ ಇನ್ನೂ ಯಾರೆಲ್ಲ ನೋಡಿಲ್ಲ ಹೋಗ್ಬಿಟ್ಟು ನೋಡ್ಬೋದು. ಇದೇ ರೀತಿಯ ಹೆಚ್ಚಿನ ಒಂದು ವೀಡಿಯೋಸ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ವಿಡಿಯೋನ ಕೊನೆವರೆಗೂ ನೋಡೋದನ್ನು ಮರಿಬೇಡಿ. ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಸೊ ಇನ್ ಕೇಸ್ ಏನಾದರೂ ಗೊತ್ತಾಗಲಿಲ್ಲ ಅಂತಂದರೆ ಕಮೆಂಟು ಕೂಡ ನೀವು ಮಾಡ್ಬೋದು. ಸೊ ಇವತ್ತಿನ ಈ ಒಂದು ಪಾರ್ಟಲ್ಲಿ ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ, ಆ ಜನ್ರೇಟ್ ಆಗಿರೋಂಥ ಒಂದು ಕೋಡ್ ಏನಿದೆ, ಆ ಕೋಡನ್ನು ನಾವು ಒಂದು ವೆಬ್ಸೈಟಲ್ಲಿ ನಾವು ಹಾಕಬೇಕು. ಅಂತಂದರೆ ನಮ್ಮದೇ ಆದಂಥ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಕೊಂಡು ನಾವು ಹಾಕಬೇಕು. ಸೊ ಇಲ್ಲಿ ಯಾವುದೇ ಥರದ ಒಂದು ಹೋಸ್ಟಿಂಗ್ ಡೊಮೇನ್ ಯಾವುದೂ ಥರದ ನಾನು ತೊಗೊಳ್ತಾ ಇಲ್ಲ. ಬ್ಲಾಗರನ್ನು ಯೂಸ್ ಮಾಡಿಕೊಂಡು ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಈ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೊ ಫ್ರೀಯಾಗಿ ಸ್ಟಾರ್ಟ್ ಮಾಡೋಣ ಅಂತಂದರೆ ಸ್ಟಾರ್ಟ್ ಮಾಡೋದಕ್ಕೆ ಯಾರ್ಯಾರೆಲ್ಲ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ಯೂಸ್ಫುಲ್ ಆಗಲಿ ಅಂತ. ಸೊ ಕ್ರಿಯೇಟ್ ಮಾಡಿಕೊಂಡು ಒಂದು ಬ್ಲಾಗರಲ್ಲಿ ಒಂದು ಕೋಡನ್ನು ಹಾಕಿ, ಆಮೇಲೆ ಅದಕ್ಕೆ SEO ಸೆಟ್ಟಿಂಗ್ಸ್ ಆಗಿರ್ಬೋದು, ಅದೇ ರೀತಿಯಾಗಿ ಅದಕ್ಕೆ ಟ್ರಾಫಿಕ್ ಬರೋದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ಲಾಸ್ಟಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಗೂಗಲ್ ಆ್ಯಡ್ಸೆನ್ಸ್ಗೆ ಅಪ್ಲೈ ಮಾಡ್ತೀನಿ. ಸೊ ಅಪ್ಲೈ ಮಾಡಿ ಆದ ಮೇಲೆ ಅದಕ್ಕೆ ಅಪ್ರೂವ್ ಸಿಗುತ್ತಾ ಇಲ್ವಾ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ಸೊ ಇವಾಗ ಏನಪ್ಪ ಅಂತಂದರೆ ಒಂದು ಬ್ಲಾಗರಲ್ಲಿ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಕ್ರಿಯೇಟ್ ಮಾಡ್ಕೊಂಡು ಆದ ಮೇಲೆ ನಾವು ಏನಪ್ಪ ಅಂತಂದರೆ ಆ ಕೋಡನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ಳೋಣ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡ್ಬೋದು ಇಲ್ಲಿ ಸ್ಕ್ರೀನ್ ರೆಕಾರ್ಡನ್ನು ಸೆಂಡ್ ಮಾಡಿದ್ದೀನಿ. ಸೊ ಇವಾಗ ಇಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ ಗೂಗಲನ್ನು ಓಪನ್ ಮಾಡಿಕೊಂಡು ಸೊ ಗೂಗಲ್ನಲ್ಲಿ ಸರ್ಚ್ ಮಾಡಿ ಬ್ಲಾಗರ್ ಅಂತ. ಸೊ blogger.com ಅಂತ ಸರ್ಚ್ ಮಾಡಿ. ಸೊ blogger.com ಅಂತ ಸರ್ಚ್ ಮಾಡಿದ್ರಪ್ಪ ಅಂತಂದರೆ ನಿಮಗೆ ನೋಡ್ಬೋದು ಬ್ಲಾಗರನ್ನು ಓಪನ್ ಮಾಡ್ಕೊಂಡ್ರಪ್ಪ ಅಂತಂದರೆ ಇಲ್ಲಿ ನಿಮಗೆ ಆಲ್ರೆಡಿ ಕ್ರಿಯೇಟ್ ಇತ್ತಂದರೆ ನಿಮಗೆ ಈ ಥರ ತೋರಿಸುತ್ತೆ, ಇಲ್ಲ ಅಂತಂದರೆ ನಿಮಗೆ ಬೇರೆ ಥರನೇ ತೋರಿಸುತ್ತೆ. ಸೊ ನಾನು ನಿಮಗೆ ಕ್ರಿಯೇಟ್ ಮಾಡಿಬಿಟ್ಟೆ ತೋರಿಸ್ತೀನಿ ಡೈರೆಕ್ಟಾಗಿ. ಸೊ ನ್ಯೂ ಬ್ಲಾಗ್ ಅಂತ ಇಲ್ಲಿ ಸರ್ಚ್ ಮಾಡ್ತೀನಿ. ಇಲ್ಲಿ ನಿಮಗೆ ಫಸ್ಟ್ ಏನು ಕೇಳುತ್ತಪ್ಪ ಅಂತಂದರೆ ಟೈಟಲ್ ಕೇಳುತ್ತೆ. ಸೊ ಇಲ್ಲಿ ಟೈಟಲಲ್ಲಿ ನೀವೇನು ಹಾಕಬೇಕಪ್ಪ ಅಂತಂದರೆ ನಿಮ್ಮ ವೆಬ್ಸೈಟ್ ನೇಮನ್ನು ಹಾಕಬೇಕು. ಅಂತಂದರೆ ನಾನು ನಿನ್ನೆ ಒಂದು ಕೋಡ್ ಜನ್ರೇಟ್ ಮಾಡಿರೋದು ಏನಪ್ಪ ಅಂತಂದರೆ ಇಮೇಜ್ ಕನ್ವರ್ಟರ್. ಸೊ ನಾನೇನು ಮಾಡ್ತೀನಿ, ಫ್ರೀ ಇಮೇಜ್ ಕನ್ವರ್ಟರ್ ಅಂತ ನಾನೇನು ಮಾಡ್ತೀನಪ್ಪ ಅಂತಂದರೆ ಒಂದು ನೇಮನ್ನು ಇದಕ್ಕೆ ಕೊಡ್ತೀನಿ. ಸೊ ನೇಮ್ ಕೊಟ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಾವು ಏನಪ್ಪ ಅಂತಂದರೆ ನಮ್ಮ ಒಂದು ವೆಬ್ಸೈಟ್ URL ಅಂದರೆ .com .co .in ಸೊ .in ಸೊ ಇದನ್ನೆಲ್ಲ ನಾವು ಇಲ್ಲಿ ತೊಗೋಬೇಕು. ಸೊ ಇಲ್ಲಿ ಏನಪ್ಪ ಅಂತಂದರೆ .blogspot.com ಅಂತ ಇಲ್ಲಿ ಬರುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂತಂದರೆ ನಾನು ಇಲ್ಲೇನು ಮಾಡ್ತೀನಿ, IMG ಕನ್ವರ್ಟರ್ ಅಂತ ತೊಗೊಳ್ತೀನಿ. ಸೊ ಇದನ್ನು ಆಲ್ರೆಡಿ ಯಾರೋ ತೊಗೊಂಡಿದ್ದಾರೆ. ಸೊ ತೊಗೊಂಡಿದ್ದಾರೆ ಅಂತಂದರೆ ನಾನು CON ಅಂತ ಅಷ್ಟೇ ಹಾಕ್ತೀನಿ. ಸೊ ಇದನ್ನು ಕೂಡ ಯಾರೋ ತೊಗೊಂಡಿದ್ದಾರೆ. ನೆಕ್ಸ್ಟು ನೀವು ಲೆಟರ್ಸ್ ಗಳನ್ನು ಬೇಕಾದರೂ ನೀವು ತೊಗೋಬೋದು, ಬಟ್ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ನಾನು 1 ಅಂತ ಹಾಕ್ಬಿಟ್ಟು ನೋಡ್ತೀನಿ. ಸೊ ಇದು ಅವೈಲೇಬಲ್ ಇದೆ. ಸೊ IMG ಸೊ ಈ ರೀತಿ ಕೊಟ್ಬಿಟ್ಟು ನಾನೇನಪ್ಪ ಅಂತಂದರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ನಿಮಗೆ ಆಟೋಮೆಟಿಕಲಿ ಏನಾಗುತ್ತೆ, ಒಂದು ಆ ವೆಬ್ಸೈಟ್ ನಿಮಗೆ ಕ್ರಿಯೇಟ್ ಆಗಿಬಿಟ್ಟೆ ಬಂದುಬಿಡುತ್ತೆ. ನಿಮಗೆ ಬ್ಯಾಕ್ ಎಂಡಲ್ಲಿ ನಿಮಗೆ ಬಂದುಬಿಡುತ್ತೆ ಡೈರೆಕ್ಟಾಗಿ. ಸೊ ಬ್ಯಾಕ್ ಎಂಡಲ್ಲಿ ಬಂದಾದ ಮೇಲೆ ನಿಮಗೆ ಇಲ್ಲಿ ನೋಡ್ಬೋದು ಈ ಥರ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇದು ನಾವು ಏನಾಗ್ತಂದರೆ ಇವಾಗ ಕ್ರಿಯೇಟ್ ಮಾಡ್ಕೊಂಡಂಗೆ ನಮ್ಮ ಒಂದು ಬ್ಲಾಗರಲ್ಲಿ ನಮ್ಮ ಒಂದು ಸೈಟನ್ನು ನಾವು ಕ್ರಿಯೇಟ್ ಮಾಡ್ಕೊಂಡಾಗೆ. ಸೊ ಯಾವ ಥರ ಕಾಣಿಸುತ್ತೆ ಅನ್ನೋದು ಕೂಡ ನಾನು ನೋಡೋಣ. ವ್ಯೂ ಬ್ಲಾಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವ್ಯೂ ಬ್ಲಾಗ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂತಂದರೆ ಇಲ್ಲಿ ನೋಡ್ಬೋದು ಫ್ರೀ ಇಮೇಜ್ ಕನ್ವರ್ಟರ್ ಅಂತ ಬರುತ್ತೆ. ಇಲ್ಲಿ ಏನೂ ಇಲ್ಲ ಅಂತ ತೋರಿಸ್ತಾ ಇದೆ. ಸೊ ಈ ರೀತಿ ನೀವೇನು ಮಾಡ್ಬೋದು ಅಂತಂದರೆ ಈಸಿಯಾಗಿ ನಿಮ್ಮ ಒಂದು ಫ್ರೀ ಒಂದು ಟೂಲ್ ವೆಬ್ಸೈಟ್ಗಳನ್ನು ನೀವು ಇದರಲ್ಲಿ ಕ್ರಿಯೇಟ್ ಮಾಡಿಕೊಂಡು ಬಿಟ್ಬಿಡೋದು. ಎಷ್ಟು ಬೇಕಾದರೂ ಕ್ರಿಯೇಟ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ಯಾವುದು ಆ್ಯಡ್ಸೆನ್ಸ್ಗೆ ಅಪ್ರೂವ್ ಸಿಗುತ್ತೋ ಯಾವುದು ಎಂಥದ್ದು ಅವಶ್ಯಕತೆ ಇಲ್ಲ. ಸಿಗಲಿ ಬಿಡಲಿ ಟ್ರೈ ಮಾಡೋದಕ್ಕೆ ಏನು ಹೋಗಿದೆ. ಸೊ ಅದಕ್ಕೋಸ್ಕರ ಈ ಸೀರೀಸನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ, ಶುರು ಆಗಿ ಆ್ಯಡ್ಸೆನ್ಸ್ ಅಪ್ರೂವ್ ಸಿಕ್ತು ಅಂತಂದರೆ ಸೊ ಎಲ್ರಿಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸಿಂಗಲ್ ಪೇಜ್ ವೆಬ್ಸೈಟ್ ಇರುತ್ತೆ, ಅದರಲ್ಲಿ ಅಷ್ಟು ಟ್ರಾಫಿಕ್ ಬರೋದಕ್ಕೆ ಶುರು ಆಯ್ತು ಅಂತಂದರೆ ನಾವು ಈಸಿಯಾಗಿ ಏನಂತಂದರೆ ದುಡ್ಡನ್ನು ಅರ್ನ್ ಮಾಡ್ಬೋದು. ಸೊ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಸೊ ಇನ್ ಕೇಸ್ ಏನಾದರೂ ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಬರುವಂಥ ವೀಡಿಯೋಸ್ಗಳಲ್ಲಿ ನಾನೇನು ಮಾಡ್ತೀನಪ್ಪ ಅಂತಂದರೆ ಇಂಪಾರ್ಟೆಂಟ್ ಪೇಜಸ್ಗಳನ್ನು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು, SEO ಯಾವ ಥರ ಮಾಡೋದು ಅಂತಂದರೆ SEO ಸೆಟ್ಟಿಂಗ್ಸ್ ಬರುತ್ತೆ ಬ್ಲಾಗರಲ್ಲಿ. ಸೊ ಅದನ್ನೆಲ್ಲ ನಾವು ಮಾಡಬೇಕಾಗತ್ತೆ, ಪೇಜಸ್ಗಳನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಒಂದು ಪಾರ್ಟಲ್ಲಿ. ಸೊ ಇವತ್ತಿನ ಪಾರ್ಟಲ್ಲಿ ಇಷ್ಟು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.